ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ, ಇವತ್ತು ಸ್ಪೆಷಲ್ ಏನಿಲ್ಲ. ಶುಕ್ರವಾರ ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸಂಜೆ ನಾನು ಬೆಳಿಗ್ಗೆ ಹೊರಗಡೆ ಹೋಗಿದ್ದೆ, ಅದರಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಅದರಿಂದ ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿಗೆ ಹೊಸ್ಲಿಗೆ ಪೂಜೆ ಮಾಡಿಕೊಂಡೆ. ಇಲ್ಲಿ ನನ್ನ ಮನೆ ದೇವ್ರಿಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಸಾಯಂಕಾಲ ಪೂಜೆ ಮಾಡಿಕೊಂಡೆ. ರಾತ್ರಿಗೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ಸಿಂಪಲ್ಲಾಗಿ ಏನಾರ ಮಾಡಿಬಿಡೋಣ ಅಂತ ಅನ್ನ, ರಸಮ್ಮು, ಟೊಮೊಟೊ ರಸಮ್ಮು, ಬೋಂಡ ಮಾಡಿದೆ. ತುಂಬ ಸಿಂಪಲ್, ತುಂಬ ಈಸಿ ಫ್ರೆಂಡ್ಸ್, ಕಷ್ಟನೇ ಇಲ್ಲ. ಒಂದು ತಪ್ಪಲೆಗೆ ಒಂಚೂರು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ಅಂದರೆ ಒಂದು ನಿಂಬೆಹಣ್ಣಷ್ಟು ಗಾತ್ರ. ಇಲ್ಲೊಂದು 6 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಜನ ನೋಡಿಕೊಂಡು, ಜಾಸ್ತಿ ಜನ ಇದ್ದರೆ ಒಂಚೂರು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಳ್ರಿ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 6 ಟೊಮೊಟೊ ತೊಗೊಂಡಿದ್ದೀನಿ, ಸಾಕು ನನಗೆ. ಇಲ್ಲಿ ಅಲ್ಲಿ ಒಂಚೂರು ಕುದಿ ಬಂದಮೇಲೆ, ತಣ್ಣಗಾದ್ಮೇಲೆ ಅದನ್ನೆಲ್ಲ ಕಿವುಚ್ಕೊಂಬಿಟ್ಟು ಒಟ್ಟೆಲ್ಲ ಹುಣ್ಸೆಹಣ್ಣು ಆಗಲೂ ಇದ್ದಿರುತ್ತಲ್ವ ಟೊಮೊಟೊ ಒಟ್ಟು ತೆಗೆದುಕೊಂಬಿಡಿ. ಇವಾಗ ರಸ ಕುದಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ನಾವು ಬೇಯಿಸಿಕೊಂಡಿರ್ತೀವಲ್ಲ ರಸಮ್ಮು, ಅದಕ್ಕಿದು ಆ್ಯಡ್ ಮಾಡ್ಕೊಂಬಿಟ್ಟೆ. ಒಂದು ಕುದಿ ಬಂದರೆ ಮುಗೀತು. ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೋಂಡ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಆಲ್ರೆಡಿ ಈರುಳ್ಳಿ ಸಣ್ಣಗೆ ಹಚ್ಚಿಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಷ್ಟೇನಿಲ್ಲ ಅನಿಸುತ್ತೆ, ಹೌದು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಇಲ್ಲಿ, ಯಾಕಂದರೆ ಅಕ್ಕಿ ಹಸಿಟ್ಟು ಹಾಕಿದ್ದೀವಲ್ವ, ಸೋಡಾ ಏನು ಅವಶ್ಯಕತೆ ಇರಲ್ಲ ನಮಗೆ. ಬರೀ ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ಸಾಕು, ಸಾಫ್ಟ್ನೆಸ್ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂಚ್ಕೊಳ್ಳೋಕೆ ಏನಾರ ಇರಲೇಬೇಕು ಸೈಡ್ಸ್ಗೆ. ಶುಕ್ರವಾರ ಅಲ್ವಾ, ನಾನ್ ವೆಜ್ ಏನೂ ಮಾಡೋಂಗಿಲ್ಲ, ಅದರಿಂದ ನಾನು ಬೋಂಡ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ರಸಮ್ಗೆ ಸಿಂಪಲ್ಲಾಗಿ ಏನೂ ತರಕಾರಿ ಇಲ್ಲ ಅಂದಾಗ ಈ ಥರ ಸಿಂಪಲ್ಲಾಗಿ ರಸ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಯಾಕೆ ನಾನ್ ವೆಜ್ ಮಾಡಿದಾಗ ಈ ರಸ ಮಾಡ್ತೀನಿ ನಾನು. ಕೆಲವರು ಮೆಣಸು ರಸ ಮಾಡ್ತಾರೆ, ಕೆಲವರು ಜೀರಿಗೆ ರಸ. ನಾನು ಇದು ಟೊಮೊಟೊ ರಸ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಮಸಾಲೆ ಐಟಮ್ ತಿನ್ನೋಕ್ಕಾಗಲ್ವಲ್ಲ, ಅದರಿಂದ ಆವಾಗವಾಗ ಈ ಥರ ವೆರೈಟಿಯಾಗಿ ಮಾಡ್ಕೊಳ್ಳೋಣ ಅಂತ. ಸಂಜೆ ಹೊತ್ತಲ್ವ, ಮಳೆ ಬರೋಂಗಿತ್ತು, ಸರಿ ಅರ್ಜೆಂಟಾಗಿ ಏನೋ ಒಂದು ಕರೆಂಟ್ ಹೊಟ್ಟೋಗುತ್ತೇನೋ ಅಂದ್ಬಿಟ್ಟು ಯಾವುದೋ ಒಂದು ಅರ್ಜೆಂಟಾಗಿ ಮಾಡೋಣ ಅಂತ ಮಾಡಿದೆ. ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೀರು ಹಾಕಿ, ಅದಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸಿಕೊಂಬಿಟ್ಟು, ಇಲ್ಲಿ ಎಣ್ಣೆ ಕಾಗಿದೆ. ಇಲ್ಲಿ 1 ಬೈ 1 ನಾನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ಬೋಂಡನ. ಅದು ಒಂಚೂರು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವಾಗಲೂ ಆಲೂಗಡ್ಡೆದು ನಮ್ಮಲ್ಲಿ ತುಂಬ ಆಲೂಗಡ್ಡೆ, ಮೆಣಸಿನ್ಕಾಯಿ ಮಾಡ್ತಾನೆ ಇರ್ತೀನಿ, ಹೀರೆಕಾಯಿ. ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ತಿಂದಿದ್ದೆ ಫ್ರೆಂಡ್ಸ್, ಬದನೆಕಾಯ್ದು ತುಂಬ ಅಂದರೆ ತುಂಬ ಟೇಸ್ಟಾಗಿ. ನಾನು ಎಲ್ಲೂ ತಿಂದಿರಲಿಲ್ಲ, ಅಲ್ಲೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ಮಂಡಕ್ಕಿ ಜೊತೆ ಕೊಟ್ಟಿದ್ದರು, ಎಷ್ಟು ಚೆನ್ನಾಗಿತ್ತು ಅಂದರೆ. ಅದು ಎಲ್ಲಿ ಮಂತ್ರಾಲಯದಲ್ಲೂ ತಿಂದೆ ನಾನು. ತಿರ್ಗಿ ಅಲ್ಲಿಂದ ಪಂಚಮುಖಿ ಆಂಜನೇಯಗೆ ಹೋಗಿದ್ವಿ, ಅಲ್ಲೂ ತಿಂದ್ವಿ. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅದು ಮನೇಲಿ ಟ್ರೈ ಮಾಡಿದೆ ಬಂದು, ಆದರೆ ನನಗೆ ಅಷ್ಟು ಟೇಸ್ಟ್ ಗೊತ್ತಾಗಿಲ್ಲ. ಅಲ್ಲಿ ತಿಂದಾಗ ಚೆನ್ನಾಗಿತ್ತು, ಆಮೇಲೆ ಗೊತ್ತಾಯಿತು ನಾನು ಏನು ರಾಂಗ್ ಮಾಡಿದೆ ಅಂತ. ಬದನೆಕಾಯಿನ ನಾವು ಫಸ್ಟೇ ಎಣ್ಣೆಯಲ್ಲಿ ಹಚ್ಚಿಕೊಂಡು ಉಪ್ಪಲ್ಲಿ ನೆನೆಸ್ಬಿಟ್ಟು ಅದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕಂತೆ, ಆಮೇಲೆ ಕಡಲೆ ಹಿಟ್ಟಲ್ಲಿ ಅದ್ದಾಕಬೇಕಂತೆ. ನಾನು ಹಂಗೆ ಮಾಡಿಲ್ಲ, ಬದನೆಕಾಯಿ ತಂದು ಹಂಗಂಗೆ ಕಟ್ ಮಾಡಿ ಎಣ್ಣೆಗೆ ಹಾಕ್ಬಿಟ್ಟೆ ಕಡಲೆ ಹಸಿಟ್ಟು ಜೊತೆ. ಅದಕ್ಕೆ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಅಲ್ಲಿ ಕೊಟ್ಟಾಗ ಮಾತ್ರ ಅದನ್ನು ಕಟ್ ಮಾಡಿ ಉಪ್ಪು, ಖಾರ, ಈರುಳ್ಳಿ ಎಲ್ಲ ಹಾಕಿ, ಚಾಟ್ ಮಸಾಲೆ ಎಲ್ಲ ಹಾಕಿ ಕೊಟ್ಟರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ನೆನೆಸ್ಕೊಂಡ್ರೆ ಈಗಲೂ ಸಖತ್ ಖುಷಿ ಆಗುತ್ತೆ. ತುಂಬಾ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಅಲ್ಲಿ ಮಂತ್ರಾಲಯಲ್ಲಿ ತಿಂದಿದ್ದು. ಇಲ್ಲಿ ಫೈನಲಾಗಿ ಬೋಂಡ ಎಲ್ಲ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ನಾನು ಇಲ್ಲಿ ರಸಮ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಮಗನಿಗೆ ಬಡಿಸ್ಕೊಡ್ತಾಯಿದ್ದೀನಿ, ದೊಡ್ಡ ಮಗನಿಗೆ. ನನಗಂತೂ ಫೈನಲಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ರಾತ್ರಿ ಹೊತ್ತು ಕೆಲವರು ಊಟ ಮಾಡಲ್ಲ, ಕೆಲವರು ಊಟ ಮಾಡ್ತಾರೆ. ನಾನು ಮಾತ್ರ ಕಂಪಲ್ಸರಿ ಊಟ ಮಾಡೇ ಮಲಗೋದು, ಯಾಕಂದ್ರೆ ನಂಗೆ ಊಟ ತಿಂದಿಲ್ಲ ಅಂದರೆ ನಿದ್ದೆ ಬರೋಲ್ಲ. ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ರಸಮ್ ಹಾಕಿದೆ. ಅದ್ರ ಜೊತೆಗೆ ಮಾಡಿದ್ನಲ್ಲ ಬೋಂಡ, ಅದನ್ನು ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಸೂಪರ್ ಅಂದರೆ ಸೂಪರಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರಸಮ್ನ, ಸಖತ್ತಾಗಿ ಬರುತ್ತೆ ನಿಜವಾಗ್ಲೂ. ನೀವು ಟ್ರೈ ಮಾಡಿದ್ರೇ ಗೊತ್ತಾಗೋದಲ್ವ. ಟೊಮೊಟೊ ರಸ, ಅನ್ನ ಪ್ಲಸ್ ಬೋಂಡ ಸೂಪರಾಗಿತ್ತು. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.